ರಾಜ್ಯದಲ್ಲಿ ಅಮಿತ್ ಶಾ ರಣಕಹಳೆ ಮೊಳಗಿಸಿದ್ರು. ಬಿಜೆಪಿ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಮಾಡಿದ್ರು. ಅಷ್ಟೇ ಅಲ್ಲ, ಲೋಕ ಕದನದಲ್ಲಿ ಕಮಲ ನಾಯಕರು ನೇಹಾಸ್ತ್ರ ಪ್ರಯೋಗಿಸಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಉತ್ತರ ಕರ್ನಾಟಕದಲ್ಲಿ ನೇಹಾಸ್ತ್ರ ಪ್ರಯೋಗ. 5+3 ಫಾರ್ಮುಲಾ ಬಳಸಿದ ಮೋದಿ, ಅಮಿತ್ ಶಾ. कर्नाटक हो या तमिलनाडु, सब जगह मोदी 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 के नारे. ಕರುನಾಡಿನಲ್ಲಿ ಎರಡನೇ ಹಂತದ ಚುನಾವಣೆಗೆ ದಿನಗಣನೆಯಷ್ಟೇ ಬಾಕಿ ಇದೆ. 14 ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಥಾನ ಗಳಿಸಲು ಮೋದಿ ಹಾಗೂ ಅಮಿತ್ ಶಾ ರಣತಂತ್ರ ರೂಪಿಸಿದ್ದಾರೆ. ಉಳಿದ 14 ಕ್ಷೇತ್ರಗಳಿಗೆ ಗೆಲುವು ಸಾಧಿಸಲು ಕಮಲ ಕಲಿಗಳು ನೇಹಾಸ್ತ್ರ ಬಳಸಿದ್ದು ಕಾಂಗ್ರೆಸ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ನೇಹಾಸ್ತ್ರ ಪ್ರಯೋಗ ಮಾಡಿದ್ದು ಕಾಂಗ್ರೆಸ್ ಕಟ್ಟಿ ಹಾಕಲು ಕಮಲ ಕಲಿಗಳು ಭಾರಿ ರಣತಂತ್ರ ರೂಪಿಸಿದ್ದಾರೆ. ನೇಹಾಸ್ತ್ರದ ಮೂಲಕ ಮತ ಸೆಳೆಯಲು ತಂತ್ರ ನಡೆಸಿದ್ದಾರೆ. ಹೀಗಾಗಿ ಉತ್ತರದಲ್ಲಿ 5+3 ಫಾರ್ಮುಲಾವನ್ನ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಬಳಸಿದ್ದಾರೆ. ಲಿಂಗಾಯತ ಬ್ರಾಹ್ಮಣ ಮತಗಳ ಮೇಲೆ ಬಿಜೆಪಿ ಕಣ್ಣು. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ 5+3 ಫಾರ್ಮುಲಾ ಬಳಸಿದೆ. ಏಪ್ರಿಲ್ 27ರಂದು ಒಂದೇ ದಿನ 4 ಜಿಲ್ಲೆಗಳಲ್ಲಿ ಮೋದಿ ಮತಬೇಟೆಯನ್ನ ನಡೆಸಿದ್ರು. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಉತ್ತರ ಕನ್ನಡದ ಶಿರಸಿಯಲ್ಲಿ ಸಮಾವೇಶದ ಮೂಲಕ ಮತ ಶಿಕಾರಿ ನಡೆಸಿದ್ರು. ಈಗ ಹಾವೇರಿ, ಗದಗ, ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಮತ ಪ್ರಚಾರ ನಡೆಸಿದ್ದು ಲಿಂಗಾಯತ ಬ್ರಾಹ್ಮಣ ಮತಗಳ ಮೇಲೆ ಕಮಲ ಕಣ್ಣಿಟ್ಟಿದ್ದು ಭರ್ಜರಿ ಪ್ರಚಾರ ನಡೆಸಿದೆ. ಮೇ 7ರಂದು ರಾಜ್ಯದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎರಡನೇ ಹಂತದ ಚುನಾವಣೆ ನಡೆಯಲಿದ್ದು ಕೇಸರಿ ನಾಯಕರು ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ರಣಕಣದಲ್ಲಿ ನೇಹಾಸ್ತ್ರ ಬಳಸಿದ್ದು ಕಾಂಗ್ರೆಸ್ಗೆ ಇದು ಕಂಟಕವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹುಬ್ಬಳ್ಳಿ ರಾಣೆಬೆನ್ನೂರಿನಲ್ಲಿ ಮತ ಶಿಕಾರಿ ನಡೆಸಿದ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣಗಳ ಮಳೆ ಸುರಿಸಿದ್ರು. ಪ್ರಜ್ವಲ್, ನೇಹಾ ಕೇಸ್ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ರಾಣೆಬೆನ್ನೂರು ಮತ್ತು ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಶಿಕಾರಿ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಮೊದಲು ರಾಣೆಬೆನ್ನೂರಿನಲ್ಲಿ ಭರ್ಜರಿ ರೋಡ್ ಶೋ ಮಾಡಿದ ಅಮಿತ್ ಶಾ ಆ ಬಳಿಕ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪರ ಅಲೆ ಎಬ್ಬಿಸಿದ್ರು. ಹುಬ್ಬಳ್ಳಿ ನೆಲದಲ್ಲಿ ನಿಂತು ನೇಹಾ ಹತ್ಯೆ ಕೇಸ್ ಪ್ರಸ್ತಾಪಿಸಿದ ಅಮಿತ್ ಶಾ, ನಿಮ್ಮ ಕೈಯಲ್ಲಿ ಒಬ್ಬ ಕಾಲೇಜು ವಿದ್ಯಾರ್ಥಿಯನ್ನೇ ಉಳಿಸ್ಕೊಳ್ಳೋಕ್ಕಾಗಿಲ್ಲ, ನಿಮ್ಮಿಂದ ಆಗದಿದ್ರೆ ಅಧಿಕಾರ ಬಿಟ್ಟು ಕೆಳಗಿಳಿರಿ ಅಂತ ಓಪನ್ ಸವಾಲ್ ಹಾಕಿದ್ರು. कर्नाटक सरकार को पूछना चाहता हूं, 18 अप्रैल को नेहा हिरेमठ की हत्या हुई, किसकी जिम्मेदारी है? भाइयों बहनों बताओ, आप किसकी जिम्मेदारी है? और ये कह रहे व्यक्तिगत मामला है. क्या बच्ची बन ठन कर कैंपस में नहीं जाएगी? आप सुरक्षा नहीं करोगे, इसकी हत्या कर दी जाएगी. अरे नहीं बन पड़ता है तो छोड़ दो, हम कर्नाटक को सुरक्षित करेंगे. भाइयों और बहनों, कर्नाटक की बच्चियों को ये सुरक्षा नहीं दे सकते. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಿಂದ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ. ಆದ್ರೆ ಪ್ರಜ್ವಲ್ ಪರಾರಿಯಾಗಲು ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ರು. सुन लो सिद्धरामैया जी, डीके शिवकुमार जी, सरकार आपकी है, कांग्रेस पार्टी की है. कदम उठाना था तो आपको उठाना था. आपने जब तक वोकल लिग्गा बेल्ट का चुनाव न हो कोई कदम नहीं उठाया, राजनीति करी, उनको भागदार जाने दिया.
अरे हिम्मत है तो सच बताइए, आपके कारण जघन्य अपराध करने वाले भाग गए। ಇನ್ನು ಕಾಂಗ್ರೆಸ್ ಎಸ್ಡಿಪಿಐ ಪಿಎಫ್ಐನ ಬಲದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಅಂತ ಆರೋಪಿಸಿದ ಕೇಂದ್ರ ಗೃಹ ಸಚಿವರು ಭಯೋತ್ಪಾದನೆ ತೊಲಗಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಅಂತ ಟಕ್ಕರ್ ನೀಡಿದ್ರು। पीएफआई पर बैन लगाने वाले नरेंद्र मोदी है और दूसरी ओर एसडीपीआई का समर्थन लेने वाली कांग्रेस पार्टी है। भाइयों बहनों, ये दोनों के बीच में तय करना है कि अगले 5 साल तक इस देश का प्रधानमंत्री कौन हो, इस देश का शासन किस पार्टी के साथ। ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಕರ್ನಾಟಕದಲ್ಲಿ ತಮ್ಮ ಕೊನೆಯ ಕ್ಯಾಂಪೇನ್ ಭಾಷಣವನ್ನು ಮುಗಿಸಿದ ಅಮಿತ್ ಶಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇಹಾಸ್ತ್ರವನ್ನು ಹೂಡಿದ್ದು ಭರ್ಜರಿ ಮತ ಬೆಳೆಯೋ ಹುಮ್ಮಸ್ಸಿನಲ್ಲಿದ್ದಾರೆ। ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ। ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಬಗ್ಗೆ ಅಮಿತ್ ಶಾ ಗುಡುಗಿದ್ದಾರೆ। ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ। ಈ ವೇಳೆ ನೇಹಾ ಪೋಷಕರನ್ನ ಭೇಟಿಯಾಗಿ ನ್ಯಾಯ ಕೊಡಿಸುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ। ನೇಹಾ ಕುಟುಂಬಸ್ಥರನ್ನ ಭೇಟಿಯಾದ ಅಮಿತ್ ಶಾ ನ್ಯಾಯ ಕೊಡಿಸುವಂತೆ ನಿರಂಜನ್ ಮನವಿ। ಹುಬ್ಬಳ್ಳಿ ಬೃಹತ್ ಸಮಾವೇಶ ನಡೆಸಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ನೇಹಾಸ್ತ್ರವನ್ನ ಬಳಸಿದ್ರು। ನೇಹಾ ಹತ್ಯೆ ಪ್ರಕರಣ ಸಂಬಂಧ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು। विधानसभा के अंदर पाकिस्तान जिंदाबाद के नारे लगते हैं और सिद्धरामैया जी कहते हैं मुझे सुनाई नहीं पड़ा। ನೇಹಾ ಹತ್ಯೆಗೆ ಸಿಎಂ ವೈಯಕ್ತಿಕ ಕಾರಣ ಅಂತಾರೆ। ನಿಮ್ಮ ಕೈಯಲ್ಲಿ ರಕ್ಷಿಸಲು ಆಗದಿದ್ರೆ ನಾವು ಮಾಡ್ತೀವಿ ಅಂತ ಸಿದ್ದು ಸರ್ಕಾರದ ವಿರುದ್ಧ ಅಮಿತ್ ಶಾ ವಾಗ್ದಾಳಿಯನ್ನ ನಡೆಸಿದ್ರು। ಕಾಂಗ್ರೆಸ್ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದಿಲ್ಲ, ನಾವು ಕರ್ನಾಟಕವನ್ನ ರಕ್ಷಣೆ ಮಾಡ್ತೀವಿ ಅಂತ ಗುಡುಗಿದ್ರು। 18 अप्रैल को नेहा हिरेमठ की हत्या हुई, किसकी जिम्मेदारी है? भाइयों बहनों बताओ आप, किसकी जिम्मेदारी है? और ये कह रहे व्यक्तिगत मामला है। क्या बच्ची बन ठन कर कैंपस में नहीं जाएगी? आप सुरक्षा नहीं करोगे? ಬೃಹತ್ ಸಮಾವೇಶದ ಬಳಿಕ ನೇಹಾ ಕುಟುಂಬಸ್ಥರನ್ನ ಅಮಿತ್ ಶಾ ಭೇಟಿಯಾದ್ರು। ಈ ವೇಳೆ ನೇಹಾ ಕುಟುಂಬಸ್ಥರು ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು। ಅಮಿತ್ ಶಾ ಬಳಿ ನ್ಯಾಯಕ್ಕಾಗಿ ಮನವಿ ಮಾಡಿದ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ನಿರಂಜನ್ ಹಿರೇಮಠ ರಿಯಾಕ್ಟ್ ಅನ್ನ ಮಾಡಿದ್ರು। ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಮನವಿ ಮಾಡಿದ್ದೇವೆ, ನಮ್ಮ ಮನವಿಗೆ ಅಮಿತ್ ಶಾ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳಿದ್ರು। ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಆಗಮಿಸಿದ್ರು। ಅವರ ಗಮನಕ್ಕೆ ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ಅವರಿಗೆ ಮಾಹಿತಿ ಇತ್ತು। ಆದರೂ ನಾವು ಪಾಲಕರಾಗಿ ನಾವು ಅದು ವಿಷಯನ ಕೇಂದ್ರ ಗೃಹ ಸಚಿವರಿಗೆ ತೊಗೊಂಡು ಬಂದು ಅವ್ರ ಗಮನಕ್ಕೆ ತಂದಿದ್ದೀವಿ। ಅವರು ಕೂಡ ನನ್ನ ಗಮನಕ್ಕೆ ಬಂದಿದೆ, ನಾನು ಭಾಳ ಸೀರಿಯಸ್ ಆಗಿ ಅದನ್ನು ವರ್ಕ್ ಮಾಡ್ತಾ ಇದ್ದೇನೆ ಕೂಡ ಹೇಳಿದರು। ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಸ್ಪಂದಿಸಿದೆ, ಮತ್ತು CM ಕೂಡ ಮನೆಗೆ ಬಂದು ಹೋದರು। ಮತ್ತು ಈ ರೀತಿ ಡೆವಲಪ್ಮೆಂಟ್ ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಾರೆ, ಮತ್ತು ಈಗಾಗಲೇ CID ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದೆ, ಮತ್ತು ಅವರು ಕೂಡ ಮಾಹಿತಿ ಇದೆ ಅಂತ ಹೇಳಿದರು। ಉತ್ತರ ಕರ್ನಾಟಕದಲ್ಲಿ ಅಮಿತ್ ಶಾ ನೇಹಾಸ್ತ್ರವನ್ನ ಬಳಸಿದ್ದು ನೇಹಾ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ। ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು।